ಫಸ್ಟ್ ತಿಂಡಿ ತಿಂದು ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ಲರ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಒಂದು ಕಂಟಿನ್ಯೂಷನ್ ಬ್ಲಾಗು. ನಾನು ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಲೇಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ. ಇದು ಸಾಟರ್ಡೆ ಸಂಡೇದು ಕಂಟಿನ್ಯೂಷನ್ ಬ್ಲಾಗು. ಹಾಗೆ ಇವತ್ತು ನಿಮ್ಮ ಜೊತೆ ಆಮ್ಲ ಜ್ಯೂಸ್ ನಾನು ಮಾಡ್ಕೊತೀನಲ್ಲ, ಅದನ್ನು ಕೂಡ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ಈಗಾಗಲೇ ನಿಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಗೊತ್ತಾಗಿರುತ್ತೆ, ಆದರೂ ಒಂದು ಸಲ ಹೇಳ್ತೀನಿ. ಶುಂಠಿ, ಪುದೀನ, ಆಮ್ಲ ಮತ್ತು ಜೀರಿಗೆ, ಮೆಣಸು, ಸ್ವಲ್ಪ ರುಚಿಗೆ ಉಪ್ಪು, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಫಿಲ್ಟ್ರ್ ಮಾಡದೆ ಕುಡಿಯೋರು ಕುಡಿಬೋದು. ನನಗಂತೂ ಫಿಲ್ಟ್ರ್ ಮಾಡದೇ ಇದ್ದರೆ ಕುಡಿಯೋಕ್ಕಾಗಲ್ಲ, ಅದಕ್ಕೋಸ್ಕರ ಫಿಲ್ಟ್ರ್ ಮಾಡಿನೇ ಕುಡಿಯೋದು. ಹಾಗೆ ಇನ್ನೂ ನನ್ನ ಮಗ ಮನಗಿದ್ದ, ಅವನಿಗೆ ಸ್ವಲ್ಪ ಹಾಗೆ ಎತ್ತಿಟ್ಟಿದ್ದೆ, ಫಿಲ್ಟ್ರ್ ಮಾಡಿರಲಿಲ್ಲ. ಆಮೇಲೆ ಫಿಲ್ಟ್ರ್ ಮಾಡಿಕೊಟ್ಟೆ. ಮನೆ ಕೆಲಸ ಎಲ್ಲ ಮುಗಿಸಿದ್ದೆ ನಾನು ಎದ್ದೇಳೋ ಅಷ್ಟರಲ್ಲಿ. ಇದು ಆಮೇಲೆ ಟಿಫನ್ ಮಾಡೋಣ ಅಂತ. ಟಿಫನ್ ರೆಸಿಪಿ ನಾನು ಮುಂಚೆನೇ ಶೇರ್ ಮಾಡಿರೋದ್ರಿಂದ ಅದನ್ನೇನು ರೆಸಿಪಿ ಶೇರ್ ಮಾಡ್ಕೊತಿಲ್ಲ. ಪಾಲಕ್ ದಾಲ್ ಕಿಚಡಿ ಮಾಡಿದ್ದೆ, ಮುಂಚೆನೇ ನಾನು ರೆಸಿಪಿ ಶೇರ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕ್ತೀನಿ, ಬೇಕಾದರೆ ನೋಡಿ. ಇವನಿಗೆ ಆಮ್ಲೆಟ್ ಬೇಕು ಅಂದಿದ್ದಕ್ಕೆ ಮಾಡಿಕೊಡ್ತಾ ಇದ್ದೀನಿ. ಹಸ್ಬೆಂಡು ಬಾಯ್ಲ್ ಮಾಡು ಸಾಕು ಅಂದರು. ಇವನಿಲ್ಲ, ನನಗೆ ಎಗ್ ಮಾಡೋದಾದರೆ ಆಮ್ಲೆಟ್ ಬೇಕು ಅಂದೆ. ಸರಿ ಮಾಡಿಕೊಡ್ತೀನಿ ಅಂದೆ. ಅವನಿಗೆ ಇಷ್ಟವಾಗಿದ್ದೇನಾದರೂ ಮಾಡ್ತೀನಿ ಅಂದರೆ ಬಂದು ಇಲ್ಲೇ ಕುತ್ಕೊಂಡ್ಬಿಡ್ತಾನೆ. ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ಎದ್ದು ಫ್ರೆಶ್ ಅಪ್ ಆಗಿ ಆಮ್ಲ ಜ್ಯೂಸ್ ಕುಡ್ದಿದ್ದಾನಲ್ಲ, ಅಮ್ಮ ಬೇಕು ಸ್ವಲ್ಪ ಹೊತ್ತು ಎದ್ದಾಗ. ಹಾಗಾಗಿ ನಾನು ಎಲ್ಲಿರ್ತೀನಿ ಅಲ್ಲೇ ಬರ್ತಾನೆ. ನಾನು ಕಿಚನಲ್ಲಿರೋದಕ್ಕೆ ಕಿಚನ್ಗೆ ಬಂದಿದ್ದಾನೆ. ಆಮ್ಲೆಟ್ಗೆ ಇವತ್ತು ಕ್ಯಾರೆಟು ಮತ್ತು ಆಲೂಗೆಡ್ಡೆ ತುರಿದ್ಬಿಟ್ಟು ಹಾಕಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು, ಸ್ವಲ್ಪ ಉಪ್ಪು, ಮೆಣಸಿನ ಪುಡಿ, ಜೀರಿಗೆ ಪುಡಿ ಎರಡು ಸೇರಿಸ್ಬಿಟ್ಟು ಮೊಟ್ಟೆ ಒಡೆದು ಹಾಕ್ಬಿಟ್ಟು ಎಗ್ನ ಮಿಕ್ಸ್ ಮಾಡಿ ಹಾಕ್ಕೊಟ್ಟೆ. ಆಮ್ಲೆಟ್ನ ತುಂಬ ಇಷ್ಟಪಟ್ಟು ತಿಂದ. ನೆಕ್ಸ್ಟ್ ಟೈಮು ಇದೇ ಥರ ಮಾಡಿಕೊಡು ಅಮ್ಮ ಎಗ್ ಮಾಡುವಾಗ ಅಂತ ಹೇಳಿದ್ದೇನೆ. ಅವ್ನು ಕೇಳೋದು ಹೆಚ್ಚ, ನಾನು ಮಾಡ್ಕೊಡೋದು ಹೆಚ್ಚ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಈಗ ಅಪ್ಪ ಮಗನಿಗೆ ಟಿಫನ್ ಹಾಕ್ಕೊಟ್ಬಿಟ್ಟು ನಾನು ಹಾಕ್ಕೊಂಡು ತಿನ್ನಬೇಕು. ಟೈಮೇ ಆಗೋಗಿದೆ. ಇವತ್ತು 11 ಗಂಟೆ ಆಗಿದೆ. ಎದ್ದಿದ್ದು ಲೇಟ್ ಆಯಿತು. ಎದ್ದು ಸ್ವಲ್ಪ ಹೊತ್ತು ಸಾಟರ್ಡೆ ಅಲ್ವಾ, ಯಾರಿಗೂ ವರ್ಕ್ ಇಲ್ಲ ಅಂದರೆ ಹಸ್ಬೆಂಡ್ಗೂ ಏನೂ ಕೆಲಸ ಇರಲಿಲ್ಲ, ಹೋಗಿರಲಿಲ್ಲ, ಮನೇಲೇ ಇದ್ದರು. ಇವನಿಗೂ ರಜೆ ಇತ್ತು. ನನಗೂ ಏನೂ ಅಂಥ ಕೆಲಸ ಅಂತ ಏನು ಇರಲಿಲ್ಲ. ಮನೇಲೇ ಇರ್ತೀವಿ 3 ಜನ ಅಂದ್ಬಿಟ್ಟು ನಿಧಾನಕ್ಕೆ ಎದುರಾಯಿತು. ಪ್ರತಿದಿನ 5 ಗಂಟೆಗೆ ಎದ್ದು ಬೇಜಾರಾಗಿದೆ. ಇವತ್ತಾದರೂ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ಕೊಳ್ಳೋಣ, ರೆಸ್ಟ್ ಮಾಡೋಣ ಅಂದ್ಕೊಂಡು. ಅದು ಪ್ರತಿದಿನ 5 ಗಂಟೆಗೆ ಎದ್ದು ಅಭ್ಯಾಸ ಆಗಿಬಿಟ್ಟಿದೆ. ಆ ಟೈಮ್ಗೆ ಎಚ್ಚರ ಆಗುತ್ತೆ. ಏನೇ ನಿದ್ದೆ ಮಾಡಬೇಕು ಅಂದ್ಕೊಂಡ್ರೂ ನಿದ್ದೆ ಬರಲ್ಲ. ಆಮೇಲೆ ಎದ್ದು ಒಂದು ಸ್ವಲ್ಪ ಹೊತ್ತು ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳೋಣ ಅಂತ ಲೇಸಿಯಾಗಿ ಸ್ವಲ್ಪ ಫೋನ್ ನೋಡಿಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡಿರೋದೆಲ್ಲ ಯಾವ್ಯಾವ್ದು ಎಷ್ಟೆಷ್ಟು ವ್ಯೂಸ್ ಹೋಗಿದೆ ಅಂತೆಲ್ಲ ಚೆಕ್ ಮಾಡಿಕೊಂಡು ಅವ್ರದ್ದು ಇವ್ರದ್ದು ಅಂತ ನೋಡಿಕೊಂಡು ಲಾಗ್ಸ್ಗಳನ್ನ ಟೈಮೇ ಮಾಡಿಬಿಟ್ಟೆ. ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಕುಕ್ಕಿಂಗ್ ಕಡೆಗೆ ಬಂದು ಎಲ್ಲ ಟಿಫನ್ ಎಲ್ಲ ರೆಡಿ ಮಾಡಿಕೊಂಡು ತಿಂತಾ ಇದ್ದೀವಿ. ಅವ್ರಿಗೆ ಹಾಕ್ಕೊಟ್ಟಿದ್ದೀನಿ, ನಾನು ಹಾಕ್ಕೊಬೇಕು. ನನಗಿಲ್ಲಿ ಏನೂ ಸೈಡ್ಸ್ ಇಲ್ಲ, ಯಾಕಂದರೆ ನಾನು ಆಮ್ಲೆಟ್ ತಿನ್ನಲ್ಲ. ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಏನು ಮಾಡ್ತೀನಿ ಅಂತ ನೋಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನ ವೀಡಿಯೋಸು ನೋಟಿಫಿಕೇಷನ್ ಬರ್ತಿಲ್ಲ ಅಂತ ಹೇಳಿದ್ರು ಕೆಲವೊಬ್ಬರು. ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಅದನ್ನು ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ. ಅದನ್ನು ಕೊಟ್ಟರೆ ಯಾವುದೇ ವೀಡಿಯೋಸ್ ಆಗಲಿ, ಇವು ನಾನು ಸ್ಟೋರೀಸ್ ಏನೇ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯೂಟ್ಯೂಬಲ್ಲಿ ನಾನು ಏನೇ ಅಪ್ಡೇಟ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಆಮೇಲೆ ಯಾವ ಥರ ಬರುತ್ತೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ನೀವು ಹಾಕಿದ್ದೀರಾ ಇಲ್ವಾ ಅಂತ? ನಿಮ್ಮ ಚಾನಲ್ಗೆ ಹೋಗಿ ಚೆಕ್ ಮಾಡಬೇಕಾ ಪ್ರತಿ ಸಲನೂ ಅಂತ ಕೇಳಿದ್ರು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಅಷ್ಟೇ, ಇಲ್ಲ ಅಂದ್ರೇನಿಲ್ಲ. ಈಗ ಇನ್ನೊಂದಿತ್ತು, ಇದನ್ನು ಹಾಕ್ಕೊಟ್ಬಿಟ್ಟು ನಾನು ಹಾಕ್ಕೊಬೇಕು. ನಾನಿಲ್ಲಿ ಪಾಲಕ್ ದಾಲ್ ಕಿಚಡಿಗೆ ಸ್ವಲ್ಪ ಮೇಕಪ್ ಮಾಡ್ಕೊತಿದ್ದೀನಿ. ನೋಡಿ ಏನು ಮೇಕಪ್ ಮಾಡ್ಕೊತಿದ್ದೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಬಿಸಿ ಬಿಸಿ ಇತ್ತು, ತುಂಬ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಆಮ್ಲೆಟು ಕೂಡ ತುಂಬ ಟೇಸ್ಟ್ ಚೆನ್ನಾಗಿದೆ ಅಂತ ತಿಂದರು. ನಾನು ಯಾವತ್ತೂ ಆಮ್ಲೆಟ್ ಈ ಥರ ಟ್ರೈ ಮಾಡಿರಲಿಲ್ಲ. ಕ್ಯಾರೆಟು, ಈರುಳ್ಳಿ ಎಲ್ಲ ಕಟ್ ಮಾಡಾಕ್ತಿದ್ದೆ, ಬಟ್ ಆಲೂಗೆಡ್ಡೆ ಎಲ್ಲ ಹಾಕಿರಲಿಲ್ಲ ಇವತ್ತೇ. ನೋಡಿ ಪಾಲಕ್ ದಾಲ್ ಕಿಚಡಿಗೆ ನಾನು ಬಿಸಿ ಬಿಸಿ ಇದಲ್ವ, ತುಪ್ಪ ಹಾಕ್ತೆ ಎಲ್ಲ ಜಿನ್ಗೆ ಸ್ಪ್ರೆಡ್ ಆಯಿತಾ. ಅದ್ರ ಮೇಲೆ ಸ್ವಲ್ಪ ಸೇವ್ ಹಾಕ್ಕೊಂಡ. ಸೇವ್ ಅಷ್ಟೇ ಹಾಕ್ಕೊಂಡು ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಆನಿಯನ್ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಅಂತ ಆನಿಯನ್ ಹಾಕ್ಕೊಂಡು ಟೇಸ್ಟ್ ಮಾಡಿದೆ. ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು. ಇಲ್ಲಿ ನೋಡಿ ಅರ್ಧ ಆಮ್ಲೆಟ್ ತಿಂದ್ಬಿಟ್ಟು ಇನ್ನೂ ಇದೆ. ನನಗೆ ಅಮ್ಮ ಇದು ನೆನಪಾಯಿತು, ಆಕ್ಟೋಪಸ್ ತೋರಿಸ್ತೀನಿ ಇರೋ ನಿನಗೆ ಅಂತ. ಸ್ಲೇಟು ಚಾಪೀಸ್ ಎಲ್ಲ ಎಲ್ಲೋ ಇದನ್ನ ಹುಡುಕೊಂಡು ಬರೀತಿದ್ದಾನೆ. ಅವರಪ್ಪ
ಹ್ಯಾಂಡ್ ವಾಶ್ ಮಾಡ್ಕೊಂಬಂದು ತಿಂಡಿ ತಿಂತಿದ್ದನು ಬಿಟ್ಬಿಟ್ಟು ಹೋಗಿ ಮತ್ತೆ ಕೈಯೆಲ್ಲ ಚಾಪೀಸ್ ಮಾಡ್ಕೊತಿದ್ಯಾ ಅಂತ ಬೈತಿದ್ರು. ಮತ್ತೆ ಹ್ಯಾಂಡ್ ವಾಶ್ ಮಾಡ್ಕೊಂಬಂದು ತಿಂದ. ಆಮೇಲೆ ಇದು ಮಧ್ಯಾಹ್ನ ಹಾಲು ಬೇಕು ಅಂತ ಹಾಲು ಕಾಸಿಸ್ಕೊತಿದ್ದ. ಆಮೇಲೆ ನಾನು ವೀಡಿಯೋ ಕ್ಲಿಪ್ ಇನ್ನೇನು ತಗೊಂಡಿರಲಿಲ್ಲ. ಇದು ನೆಕ್ಸ್ಟ್ ಡೇ. ಇದು ಫ್ರಿಡ್ಜ್ ಅಂತೂ ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿ. ಇವನು ಯಾವಾಗಲೂ ಫ್ರಿಡ್ಜಲ್ಲಿ ಅದು ಇದು ಹುಡುಕ್ತಾ ಇರ್ತಾನಲ್ಲ, ಸ್ವಲ್ಪ ಗಲೀಜು ಆಗೇ ಬಿಡುತ್ತೆ. ಮುಂಚೆಗೆ ಹೋಲಿಸ್ಕೊಂಡ್ರೆ ಇವಾಗ ಪರವಾಗಿಲ್ಲ, ಇವಾಗ ಅಷ್ಟು ಹೋಗಿ ಏನೂ ಇದು ಮಾಡಲ್ಲ. ಅದಕ್ಕೆ ಕ್ಲೀನ್ ಮಾಡ್ಕೊಂಬಿಡೋಣ. ಇನ್ನು ಹಬ್ಬಕ್ಕೂ ನಾನು ಇಲ್ಲಿರ್ತೀನೋ ಇರೋಲ್ವೋ, ಹಬ್ಬದಷ್ಟೊತ್ತಿಗೆ ಕ್ಲೀನ್ ಮಾಡೋಕ್ಕೆ. ಊರಿಗೆ ಬೇರೆ ಹೋಗಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಊರಿಗೆ ಹೋಗಿ ಬಂದರೆ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ನನಗೆ. ಇವನೊಂದು ಸ್ಕೂಲಿಗೆ ಬಿಟ್ಟು ಬರುವಾಗ ಇವನದೇ ಆಗಿಬಿಡುತ್ತೆ. ಮತ್ತೆ ಕರ್ಕೊಂಬರೋಕೆ ಹೋಗಬೇಕು, ಅರ್ಧ ಕೆಲಸ ಮಾಡಿರ್ತೀನಿ, ಹಿಂಗಾಗುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ತಕ್ಕೊಂಡು ಕ್ಲೀನ್ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟು ಗಲೀಜಾಗಿದೆ. ಹಿಂದೆ ಅಂತೂ ಮುಂದೆ ಒರೆಸ್ಕೊಳ್ತಾ ಇದ್ದೆ, ನಂಗೆ ಗೊತ್ತೇ ಆಗಿರಲಿಲ್ಲ ಹಿಂದೆ ಎಷ್ಟೊಂದು ಗಲೀಜಾಗ್ಬಿಟ್ಟಿತ್ತು ಅಂತ. ಈ ಗ್ಲಾಸ್ ಇವೇನಿದ್ದಾವೆ ರ್ಯಾಕು ಎಲ್ಲ ಗಲೀಜಾಗ್ಬಿಟ್ಟಿದೆ. ಎಲ್ಲ ಹಂಗೆ ಒದ್ದೆ ಬಟ್ಟೆಲಿ ಮುಂಚೆ ಎಲ್ಲ ಒರೆಸ್ಕೊತಿದ್ದೆ. ಈ ಸತಿ ಜಾಸ್ತಿ ಗಲೀಜಿದೆ. ಎಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಿ ಡ್ರೈ ಮಾಡಿ ಒರೆಸ್ಬಿಟ್ಟು ಆಮೇಲೆ ಜೋಡಿಸ್ಕೊಳ್ಳೋಣ ಅಂತ. ಹಸ್ಬೆಂಡು ಹಾಲು ಮೊಸರು ತರ್ತೀವಿ ಅಂತ ಹೋಗಿದ್ರು. ಬರೋ ಅಷ್ಟರಲ್ಲೆಲ್ಲ ತೆಗಿತಿದ್ವಿ. ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀಯಾ, ಇಷ್ಟೊಂದು ಗಲೀಜಾಗೈತಾ, ನೋಡೋಕೆ ಅಷ್ಟು ಗಲೀಜಾಗಿ ಕಾಣಿಸ್ತಿರ್ಲಿಲ್ಲ, ನೋಡು ನೀನು ಅವೆಲ್ಲ ತೆಗೆದ್ಮೇಲೆ ಇಷ್ಟು ಗಲೀಜು ಕಾಣಿಸ್ತೈತೆ ಅಂತಿದ್ರು. ಹೌದು, ನಾನು ಮಾಡೋದು ಬೇಡ ಅಂತಿದ್ದೆ. ಆಮೇಲೆ ಊರಿಗೆ ಹೋಗೋದಿದೆಯಲ್ಲ, ಆಮೇಲೆ ಮಾಡ್ಕೊಳಕ್ಕಾಗಲ್ಲ ಹಬ್ಬದಷ್ಟರಲ್ಲಿ ಅಂತ ಈಗಲೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊತಿದ್ದೀಯಾ ಅಂತ ಅಂತಿದ್ರು. ಹೌದು ಅಂತ. ಇವನು ನಾನು ಹೆಲ್ಪ್ ಮಾಡ್ತೀನಿ ಅಮ್ಮ ಅಂತ ಬಂದಿದ್ದಾನೆ ನೋಡಿ. ಅವ್ನು ನಾನು ಏನು ಮಾಡ್ತಿದ್ರು ನನಗೆ ಹೆಲ್ಪ್ ಮಾಡಬೇಕು. ಇವಾಗ ಸ್ಕೂಲಲ್ಲಿ ಹೇಳ್ತಾರಲ್ಲ ಮಮ್ಮಿಗೆ ಹೆಲ್ಪ್ ಮಾಡಬೇಕು ಅಂತ, ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾನೆ. ಬಂದು ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾನೆ. ಪಾತ್ರೆ ತೊಳೆಯೋಕೆ ಹೋದರೆ ಪಾತ್ರೆ ಒಂದು ಸಿಂಕಲ್ ಪಾತ್ರೆ ಆಗಂಗಿಲ್ಲ. ಅಮ್ಮ ನಾನು ತೊಳ್ಕೊಡ್ಲಾ ಪಾತ್ರೆ ತೊಳೆಯೋದಾ ಅಂತ ಕೇಳ್ತಿರ್ತಾನೆ ಆವಾಗಲೂ. ಈಗ ಕ್ಲೀನ್ ಮಾಡ್ತೀನಿ ಅಂತ ಬಂದಿದ್ದೇನೆ. ಅದಕ್ಕೆ ಅವನ್ನೆಲ್ಲ ತೆಗ್ದಿದ್ನಲ್ಲ, ಅವನ್ನೆಲ್ಲ ಈಚೆ ತಗೊಂಡು ನಡಿ, ಅಲ್ಲೇ ತೊಳೆದ್ಬಿಟ್ಟು ಅಲ್ಲೇ ಇಡ್ತೀನಿ ಅಂತ ಹೇಳ್ತಿದ್ದೆ. ಇಲ್ಲ, ನಾನು ಅಲ್ಲಿ ಅದರೊಳಗೆ ಗಲೀಜು ಬಿದ್ದಿದೆಯಲ್ಲ ಅದನ್ನು ತೆಗಿತೀನಿ ಇರಮ್ಮ ಅಂತ ಹಿಂಗೆ ಆಡ್ತಿದ್ದ. ಆಮೇಲೆ ಅವನ್ನೆಲ್ಲ ಈಚೆ ತಗೊಂಡೋಗಿ ನೀಟಾಗೆಲ್ಲ ವಾಶ್ ಮಾಡಿಬಿಟ್ಟು ಅಲ್ಲೇ ನೀರು ಸೋರ್ಕೊಳೋಕ್ಕೆ ಪಾರ್ಕಿಂಗಲ್ಲಿ ಜಾಗ ಇದೆಯಲ್ಲ ಅಲ್ಲಿ ಇಟ್ಬಿಟ್ಟು ನೀರು ಸೋರ್ಕೊಂಡಿದ್ದಾದಮೇಲೆ ಒಂದು ಡ್ರೈ ಕ್ಲಾತಲ್ಲಿ ಒರೆಸ್ಬಿಟ್ಟು ಜೋಡಿಸ್ಕೊಳ್ಳೋಣ ಅಂತ. ಫ್ರಿಡ್ಜ್ ಒಳಗಡೆನೂ ಎಲ್ಲ ಸ್ವಲ್ಪ ಚೆಲ್ಲಿರೋದೆಲ್ಲ ಮಾರ್ಕಿತ್ತು, ಅದನ್ನು ಎಲ್ಲ ಒಂದು ವೈಪರಿಂದ ಕ್ಲೀನ್ ಮಾಡಿಕೊಂಡು ಒಂದು ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡಿ, ಇವು ತೊಳೆದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ನೀರು ಸೋರ್ಕೊಳ್ಳಿ ಅಂತ. ಇನ್ನು ಮೇಲ್ಗಡೆ ತೆಗೆದು ತೊಳೆದಿಲ್ಲ, ಕೆಳಗಡೆದಷ್ಟೇ ಕ್ಲೀನ್ ಮಾಡಿದ್ದೀನಿ. ಮೇಲ್ಗಡೆ ಪಾರ್ಟ್ನು ತೆಗೆದು ಕ್ಲೀನ್ ಮಾಡಬೇಕು. ಅಲ್ಲೂ ಸ್ವಲ್ಪ ಗಲೀಜಾಗಿರುತ್ತೆ. ಇವನು ಏನಾದ್ರು ತಿಂತಿದ್ರೆ ಅದೇ ಕೈಲೆಲ್ಲ ಹೋಗಿ ಮುಟ್ಟಿರ್ತಾನೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇದೇ ಥರ ಇನ್ನೊಂದು ಲಾಗಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.